ಗಾಂಧಿನಗರಕ್ಕೆ ಕಿರುನಗೆ ಮೂಡಿಸಲು ಚಿತ್ರವೊಂದು ರೆಡಿಯಾಗಿ ನಿಂತಿದೆ. ಸದ್ಯಕ್ಕೆ ಕಿರುತೆರೆಯ ನಿರ್ಮಾಪಕರಾಗಿರುವಂಥ ಲತಾಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸಿನಿಮಾವನ್ನು ತುಂಬ ನೋಡಿಕೊಂಡು ಬೆಳೆದವ್ರು ನೀವು. ಈಗ ಸಿನಿಮಾಕ್ಕೆ ನಿರ್ಮಾಪಕಿಯಾಗಿ ಬಂದಿದ್ದೀರಾ. ನಿರ್ಮಾಣದ ಕನಸು ಹತ್ತಿದ್ದು ಯಾವಾಗ ನಿಮಗೆ? ನನಗೆ ಇತ್ತು, ಮುಂಚೆಯಿಂದನೂ ಇತ್ತು ಮೂವಿ ಇಂಡಸ್ಟ್ರಿಗೆ ಬರಬೇಕು ವಿತ್ ಸ್ಟೋರಿನೇ, ಒಂದು ರೈಟರಾಗಿ ಬರಬೇಕು ಅಂತ ಇತ್ತು. ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಡೈರೆಕ್ಟರ್ ಸರ್ ಒಳ್ಳೆಯವ್ರು ಸಿಕ್ಕರು, ಹೇಳಿದೆ, ಅವ್ರ ಜೊತೆ ಡಿಸ್ಕಷನ್ ಮಾಡಿದೆ. ಸರ್ ಈ ಥರ ನಂಗೊಂದು ಮೂವಿ ಮಾಡೋದಿದೆ ಅಂದ್ಬಿಟ್ಟು ಅಂತ. ಇಲ್ಲ ಚೆನ್ನಾಗಿದೆ, ಒಂದು ಸಲ ಮಾಡೋಣ ಮೇಡಮ್ ಅಂದ್ಬಿಟ್ಟು ಹೋಗಿದ್ದು, ಟೇಕ್ ಆಫ್ ಆಯ್ತು ಅಷ್ಟೇ. ಸಾಮಾನ್ಯವಾಗಿ ಲವ್ ಸ್ಟೋರಿನೋ ಅಥವಾ ಒಂದು ಮಾಸ್ ಸಿನಿಮಾನ ಮಾಡಬೇಕು ಅಂತ ಇರುತ್ತೆ. ನೀವು ಒಂದು ಹುಡುಗಿ ತಂದೆ ತಾಯಿಗೋಸ್ಕರನೇ ಅದನ್ನು ಪ್ರೀತಿ ತ್ಯಾಗ ಮಾಡೋ ಕಥೆಯನ್ನು ತಂದಿದ್ದೀರಾ. ಏನೋ ನಿಮ್ಮ ಸ್ಟೋರಿನ? ಇಲ್ಲ, ಇದೇ ಯಾರು ಹೇಳಿದ್ದು? ಪ್ರೀತಿ ತ್ಯಾಗ ಮಾಡಿಲ್ಲ ಹುಡುಗಿ. ಹಾಂ, ಪ್ರೀತಿ ತ್ಯಾಗ ಮಾಡಿಲ್ಲ ಹುಡುಗಿ. ಅದರಲ್ಲಿ ನಿಮ್ದು ಇದೆ, ಅದು ಹಂಗೇನಿಲ್ಲ. ಪ್ರೀತಿ ತ್ಯಾಗ ಮಾಡಿದ್ದಾಳೆ ಅಮ್ಮ ಅಪ್ಪನಿಗೋಸ್ಕರ, ಆ ಥರದ್ದು ಏನೂ ಇಲ್ಲ. ನಂದು ಅಲ್ಲ ಸ್ಟೋರಿ. ಇಲ್ಲ, ಇವಾಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ಕಾಣ್ತಾ ಇದೆ. ಲೇಡೀಸ್ ಪ್ರಾಬ್ಲಮ್ ಹೇಳ್ಕೊಳ್ಳೋದು, ಏನೋ ಅಪ್ಪ ಅಮ್ಮನಿಗೋಸ್ಕರ ಮಾಡ್ತಾರೋ ಏನು ಹುಡುಗರು ಆ ಥರ ಇರ್ತಾರೋ ಗೊತ್ತಿಲ್ಲ. ಸೊ ಹಂಗಂದ್ಬಿಟ್ಟು ಇದೇನಿದು ಫೀಮೇಲ್ ಓರಿಯೆಂಟೆಡ್ ಅಂತಲೂ ಹೇಳೋಕ್ಕಲ್ಲ. ಇಟ್ಸ್ ಎ ಲವ್ ಸ್ಟೋರಿ ಅಷ್ಟೇ. ಅವಳೇನು ಯಾರಿಗೋಸ್ಕರ ಲವ್ ತ್ಯಾಗ ಆ ಥರ ಏನು ಮಾಡಿಲ್ಲ. ಶಿ ಡಿಡ್ ಸಮಥಿಂಗ್ ಗುಡ್ ಫಾರ್ ಹರ್ ಸೆಲ್ಫ್ ಅಂತ ಅಂದ್ಕೊಂಡಿರ್ತಾಳೆ, ಬಟ್ ಇಟ್ಸ್ ನಾಟ್ ರೈಟ್ ಅಂತ ಆಮೇಲೆ ಗೊತ್ತಾಗುತ್ತೆ. ಮೇಡಮ್, ಲವ್ ಅಂದ ತಕ್ಷಣ ಈಗ ಇತ್ತೀಚಿನ ಸಾಕಷ್ಟು ಪ್ರಕರಣಗಳು ನಿಮ್ಗೆ ಗೊತ್ತಿರುತ್ತೆ. ತನ್ನ ಲವ್ವರಿಗೋಸ್ಕರ ಮನೆಯಲ್ಲಿ ಫಿಕ್ಸ್ ಆಗಿದ್ದಂಥ ಹುಡುಗನನ್ನೇ ಗುಡ್ಡದಿಂದ ತಳ್ತಾರೆ. ಇನ್ನೊಂದು ಕಡೆ ಪ್ರೀತಿನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿಸ್ಕೊರ ಬೇರೆ ಯಾರಿಗೂ ಹುಡುಗಿ ಸಿಗಬಾರ್ದು, ನನ್ನ ಹುಡುಗಿ ಸಿಗಬಾರ್ದು ಅಂತ ಮಿಡಲ್ ರಸ್ತೆಯಲ್ಲೇ ಕೊಲೆ ಮಾಡೋದಾಗಿರ್ಬೋದು, ಇನ್ನು ಮಿಕ್ಸಿಯಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿ ಬೇಯಿಸೋದಾಗಿರ್ಬೋದು. ಇಂಥ ಸಾಕಷ್ಟು ಪ್ರಕರಣಗಳು ಸುಮಾರು 2-3 ವರ್ಷಗಳಿಂದ ಜಾಸ್ತಿ ಆಗ್ತಾ ಇದೆ. ಸೊ ನೀವೇನು ಹೇಳ್ತೀರಾ ಇಂಥ ಲವ್ ಸ್ಟೋರಿಗಳ ಬಗ್ಗೆ? ಇಲ್ಲ, ನಿಜವಾಗ್ಲೂ ನನಗೂ ಭಯ ಇತ್ತು ಅದನ್ನು ಬೆಟ್ಟದಿಂದ ತಡೆದು ನೋಡಿಬಿಟ್ಟು. ಪಾಪ ಅವಳು ಹೇಳ್ಕೊಬೋದಾಗಿತ್ತು, ಇಟ್ಲೆಸ್ಟ್ ಆ ಹುಡುಗಂಗಾದರೂ ಹೇಳ್ಬೋದಾಯ್ತು. ಅಷ್ಟೆಲ್ಲ ರೂಢಾಗಿರೋದು, ಇನ್ನೊಬ್ಬರ ಜೀವ ತಗೊಳ್ಳೋಷ್ಟು ಯಾರೂ ಮಾಡಬಾರ್ದು ಅಂತ ನಂಗನ್ಸುತ್ತೆ. ಬಿಕಾಸ್ ಅದು ಆ ಇನ್ಸಿಡೆಂಟ್ ಅಂತೂ ತುಂಬ, ಅದು ಮಿಕ್ಸಿಯಲ್ಲಿ ರುಬ್ಬಿರೋದು ಹೆಂಗೆ ಧೈರ್ಯ ಬಂತೋ ಗೊತ್ತಿಲ್ಲ. ಇಲ್ಲ ಅದೆಲ್ಲ ಇಲ್ಲ, ಗೊತ್ತಿಲ್ಲ. ಆ ಥರದ್ದೆಲ್ಲ ಇಲ್ಲ, ಏನಿಲ್ಲ. ಲೈಫ್ ಒಂದೇ ಇರುತ್ತೆ, ಅವ್ರಿಗೂ ಬದುಕಕ್ಕೆ ಬಿಡಬೇಕು, ನಾವು ಚೆನ್ನಾಗಿ ಬದುಕಬೇಕು. ಆ ಥರ ನಾನು ಬೆಳ್ಕೊಂಡು ಬಂದವಳು. ಸೊ ನನಗಿದೆಲ್ಲ ಇಲ್ಲ ಹಾಗೆಲ್ಲ. ಮೇಡಮ್, ನೀವೇನು ಹೇಳ್ತೀರಾ? ನಿಮ್ಮ ಕತೆ ಅಂದರೆ ಯಾವುದಾದ್ರೂ ಇನ್ಸ್ಪೈರಾ ಅಥವಾ ಈ ಕಥೆಯ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ? ಇದು ಇನ್ಸ್ಪೈರ್ ಅಂತೇನಿಲ್ಲ, ಹಾಗೆ ಹೌದು. ಇವಾಗ ನಮ್ಮ ಜನ್ರೇಷನ್ 90s ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಬೇಕಾದ್ರೇನು ನಮ್ಮ ಫ್ರೆಂಡ್ಸಲ್ಲೂ 1-2-3 ಜನ ಬಿಟ್ಟಿದ್ದಾರೆ ಗಂಡಂಗೆ. ಇವಾಗಲೇ ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಇದಾಗಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಅಂತ ಹೇಳ್ಕೊತಿರ್ತಾರೆ, ಅದೆಲ್ಲ ಇದೆ. ಹೌದು, ಇನ್ಸ್ಪೈರ್ ಆಗಿದ್ದು ಅದೇ. ನನ್ನ ಫ್ರೆಂಡ್ಸ್ ಇನ್ಸ್ಪೈರ್ ಮಾಡಿದ್ರು, ಇಲ್ಲ ಈ ಥರ ಮಾಡ್ಬೋದು ಅಂದ್ಬಿಟ್ಟು. ಸೊ ಹಾಗೆ ಪ್ರೀತಿ ಆ ಥರ ಹಂಗೇನಿಲ್ಲ. ಹುಡುಗಿರು ಒಂದೊಂದು ಸಲ ಕೇಳ್ತಾರೆ ಮಾತು, ನಮಗೆ ಕೇಳಲೇಬೇಕಾಗುತ್ತೆ. ಯಾಕೆಂದರೆ ಅಪ್ಪ ಅಮ್ಮ ಏನು ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಅಪ್ಪ ಅಮ್ಮ ಮಾಡಿದ್ದೆಲ್ಲನೂ ಚೆನ್ನಾಗಿದೆ ಆ ಥರದ್ದೇನಿಲ್ಲ. ಆ ಥರ ಅರೇಂಜ್ ಮ್ಯಾರೇಜಲ್ಲೂ ಅಷ್ಟೇ ಡಿವೋರ್ಸ್ ಕೇಸ್ ನಡೀತಾ ಇದೆ, ಲವ್ ಮ್ಯಾರೇಜಸ್ಸಲ್ಲೂ ಅಷ್ಟೇ ನಡೀತಾ ಇದೆ. ಸೊ ಹಂಗಾಗ್ಬಿಟ್ಟು ಅಂದರೆ ನನಗೆಲ್ಲ ಏನಿಲ್ಲ, ಲವ್ ಸ್ಟೋರಿ ಅಷ್ಟೇ. ಇನ್ಸ್ಪೈರ್ ಆಗಿದ್ದು ನಿಜ. ಇವಾಗಿನ ಜನ್ರೇಷನಲ್ಲೂ ಹೆಣ್ಮಕ್ಳದ್ದು ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ. ಮಾಡರ್ನ್ ಇದರಲ್ಲಿ ನಾವು ಎಂಟ್ರ್ ಆಗಿದ್ದೀವಲ್ಲ, ಅಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಇವಾಗಲೂ ನೋಡಿ. ಬೆಟ್ಟದಿಂದ ಇದು ಮಾಡಿದ್ದಾರೆ ಅಂತಲ್ಲ, ಅಷ್ಟೇ ಜನ ಇದಾಗ್ತಾ ಇದ್ದಾರೆ. ಸೊ ಅದನ್ನು ಒಂದು ಗುಡ್ ವೇಯಲ್ಲಿ ತೋರ್ಸೋಕೆ ಹೋಗಿದ್ದೀವಿ ಅಷ್ಟೇ. ಮೇಡಮ್, ನಿರ್ಮಾಣ ಯಾಕಂದರೆ ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರೋದ್ರೆ ನಾನೊಬ್ಬ ಹೀರೋಯಿನ್ ಆಗಬೇಕು ಅಥವಾ ಯಾವುದೊಂದು ಪಾತ್ರ ಮಾಡಬೇಕು ಅಂತ ಕನಸಿರುತ್ತೆ. ಬಟ್ ನಿಮಗೆ ತದ್ವಿರುದ್ಧ, ನಾನು ನಿರ್ಮಾಪಕಿ ಆಗಬೇಕು ಅನ್ನೋದು. ಸೊ ಈ ಹುಟ್ಟಿದ್ದು ಕನಸು ಯಾವಾಗ ಅಂತ? ಇಲ್ಲ, ನಿರ್ಮಾಪಕಿ ಇಲ್ಲ. ಫಸ್ಟ್ ನನಗೆ ಸ್ಟೋರಿ ಮಾತ್ರ ಮಾಡಬೇಕು ಅಂತ ಇತ್ತು. ಸೊ ಆಮೇಲೆಲ್ಲ ತಿಳ್ಕೊಂಡೆ, ಬರೀ ಸ್ಟೋರಿಯಿಂದನೇ ಬರೋಣ, ಬೇರೆ ಒಂದು ಯಾವುದಾದ್ರೂ ಒಂದು ದೊಡ್ಡ ಬ್ಯಾನರಲ್ಲೇ ಮಾಡೋಣ ಆ ಥರನೇ ಇತ್ತು. ಸೊ ಆಮೇಲೆ ಅಂದೆ ಎಲ್ಲ ಗೊತ್ತಾಯಿತು, ನಿರ್ಮಾಣ ಅದು ಏನು ಪ್ರೊಸೀಜರು ಅದೆಲ್ಲ ಸ್ವಲ್ಪ ತಿಳ್ಕೊಂಡೆ. ಸೊ ನಮ್ಮ ತಂದೆ ತಾಯಿ ಮತ್ತು ನನ್ನ ಹಸ್ಬೆಂಡ್ದು ಎಲ್ಲರದು ಒಪಿನಿಯನ್ ತೊಗೊಂಡೆ. ಓಕೆ, ನಿಂಗೆ ಇಂಟ್ರೆಸ್ಟ್ ಇತ್ತು, ನೀನು ಎಲ್ಲನೂ ಮುಂದೆ ಇಟ್ಕೊಂಡು ನೋಡ್ಕೊಂಡು ಹೋಗೋ ಹಾಗಿದ್ರೆ ನೀನು ಮಾಡ್ಬೋದು ಅಂತ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟರು. ಸೊ ಮಾಡೋಣ ಅಂತ ಮಾಡಿದೆ. ಮೇಡಮ್, ನಿಮ್ಮ ಚಿತ್ರತಂಡದ ಬಗ್ಗೆ ಏನು ಹೇಳ್ತೀರಾ? ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಒಂದು ಹೊಸ ಪ್ರಯತ್ನ ನೀವು ಮಾಡಿರೋದು. ಆ ಪ್ರಯತ್ನಕ್ಕೆ ಎಲ್ಲರ ಬೆಂಬಲ ಇತ್ತಾ ಅಂತ? ಇಲ್ಲ, ಇತ್ತು, ನಿಜ ಇತ್ತು. ನನಗೆ ಒಬ್ಬರು ನನ್ನ ಮಗಳು ಮ್ಯೂಸಿಕ್ ಟೀಚರಿಂದ ಡೈರೆಕ್ಟರ್ ಸರ್ ಅವ್ರು ಸಿಕ್ಕರು.
ಇಲ್ಲ ಅವರು ನಾವು ಏನೇ ಹೇಳಿದ್ರು ಅಂದರೆ ಏನೋ ಒಂದು ಡಿಸ್ಕಷನ್ ಮಾಡಿಬಿಟ್ಟು ಕನ್ಕ್ಲೂಷನ್ಗೆ ಬರ್ತೀವಿ. ಅವ್ರದ್ದೇ ಸರಿ ನಂದೇ ಸರಿ ಆ ಥರದ್ದಿಲ್ಲ. ಬಿಕಾಸ್ ಅವರು ಸುಮಾರು ಸಿನಿಮಾ ಮಾಡಿದ್ರಿಂದ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನೇನೋ ಒಂದು ಸ್ಟೋರಿ ಲೈನ್ ಹೇಳಿದಾಗ ಸಿನಿಮ್ಯಾಟಿಕ್ಕಾಗಿ ಹೆಂಗಿರ್ತಾರೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆಲ್ಲ ಸಜೆಷನ್ ಕೊಟ್ಕೊಂಡಿದ್ರು ಚೆನ್ನಾಗಿದೆ. ಆಮೇಲೆ ಕ್ಯಾಮ್ರಾಮ್ಯಾನು ಅವರು ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ಹೀರೋಯಿನ್ ಬಂದುಬಿಟ್ಟು ಖುಷ್ಬು ಅವರು ನಂಗೆ ಹೊಸ ಫೇಸ್ ಬೇಕಂತಲೇ ಇತ್ತು. ಬಿಕಾಸ್ ಈ ಸ್ಟೋರಿ ಸ್ವಲ್ಪ ಯುನೀಕ್ ಆಗಿರೋದ್ರಿಂದ ಎಲ್ಲರ ತಲೆಯಲ್ಲಿ ಅದೊಂದು ಹೊಸ ಫೇಸ್ ಇರಲಿ ಅಂತ ಇತ್ತು. ಸೊ ನನ್ನ ಮನಸ್ಸಿನ ಇಚ್ಛೆ ಅಂತಲೇ ಸಿಕ್ಕಿದ್ದಾರೆ. ವಿರಾಜ್ ಅವರು ಕೂಡ, ಅವರಂತೂ ತುಂಬ ಒಳ್ಳೆಯ ಆರ್ಟಿಸ್ಟು. ಮ್ಯೂಸಿಕ್ ಡೈರೆಕ್ಟರ್ ಬಂದುಬಿಟ್ಟು AR ರೆಹಮಾನ್ ಅವರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾರೆ. ತುಂಬ ಎಫರ್ಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಸದ್ಯದ ಚಿತ್ರರಂಗದ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತು. ನೀವು ಹಾಕಿರೋ ಬಂಡವಾಳ ಬರೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ಲಾಭ ಅನ್ನೋದು ಒಂದು ಯೋಚನೆ ಆಗಿಬಿಟ್ಟಿದೆ. ಜನರು ಥಿಯೇಟರ್ಗೆ ಬರಲ್ಲ ಅನ್ನುವಂಥ ಒಂದು ಗೊಂದಲ ಕೂಡ ಇದೆ. ಸೊ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಂತ? ಹೌದು, ಇದು ಖಂಡಿತವಾಗ್ಲೂ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವೇನು ಅಷ್ಟು ಅದೇ ಹೇಳ್ತಾ ಇದ್ದೀನಲ್ಲ, ಆ ಥರ ಫಸ್ಟ್ ಒಂದು ಸ್ಟೆಪ್ ಏರಿದ್ದೀವಿ. ಡೈರೆಕ್ಟಾಗಿ ಟೆರೆಸ್ಗೇನು ಹೋಗಿಲ್ಲ ನಾವು. ಸೊ ಸ್ಟೆಪ್ ಬೈ ಸ್ಟೆಪ್ಪೇ ಬರ್ತಾಯಿದ್ದೀವಿ. ಆ ಥರ ಜಾರ್ಕೊಂಡು ಬೀಳೋಷ್ಟೇನು ಇದು ಮಾಡಿಲ್ಲ, ನಿಧಾನಕ್ಕೆ ನಡೀತಾ ಇದ್ದೀನಿ. ಓಕೆ ಮೇಡಮ್, ಎಲ್ಲಿಗೆ ಬಂದು ನಿಂತಿದೆ ನಿಮ್ಮ ಸಿನಿಮಾ? ಈಗ ಸ್ಯಾಟಲೈಟ್ ರೈಟ್ಸ್ ಆಗಿರ್ಬೋದು, OTT ರೈಟ್ಸ್, ಇದೆಲ್ಲ ಬಿಸ್ನೆಸ್ ವೈಸ್ ನೀವು ಸೇಫ್ ಆಗಿದ್ದೀರಾ ಹೇಗೆ ಅಂತ? ಇಲ್ಲ, ಇವಾಗ ನಮ್ಮದು ಡಬ್ಬಿಂಗ್ ರೆಕಾರ್ಡಿಂಗ್ ಎಲ್ಲ ಫೈನಲ್ ಸ್ಟೇಜಲ್ಲಿದೆ. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಇದು ಮಾಡೋಣ ಅಂದ್ಬಿಟ್ಟು ಮ್ಯೂಸಿಕ್ ಎಲ್ಲ ಇದು ಮಾಡಿಕೊಂಡು ಇದು ಮಾಡ್ತೀವಿ. ಓಕೆ, ಒಳ್ಳೆಯದಾಗಲಿ ಮೇಡಮ್, ಆಲ್ ದಿ ಬೆಸ್ಟ್. ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದೀರಾ, ಸಾಕಷ್ಟು ಸಿನಿಮಾಗಳು ಮಾಡುವಂತಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಕನ್ನಡ ಇಂಡಸ್ಟ್ರಿಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿರ್ಮಾಪಕಿ ಅಥವಾ ಬರಹಗಾರರಾಗಬೇಕು ಅಂತ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಒಂದೊಳ್ಳೆ ಸಿನಿಮಾವನ್ನು ರೆಡಿ ಮಾಡಿದ್ದಾರೆ. ಚಿತ್ರಕ್ಕೆ ಕಿರುನಗೆ ಅನ್ನುವಂಥ ಒಂದು ಟೈಟಲ್ ಕೂಡ ಇಟ್ಟಿರುವಂಥದ್ದು. ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಕೂತು ಕಿರುನಗೆ ಬೀಳ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಧನು ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.